ಹಾಯ್ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ಸೌಜು ಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಗೈಸ್, ನಿಮ್ಮ ಊರಲ್ಲೆಲ್ಲ ಹೇಗಿದೆ? ಮಳೆ ಎಲ್ಲ ತುಂಬ ಜೋರಾಗಿದೆಯಾ? ಒಂದು ನಿನ್ನೆ ಎಲ್ಲ ಮೊನ್ನೆ ಸಂಡೇ ನಾವು ಪಂಜಕ್ಕೆ ಹೋಗಿದ್ವಿ. ತುಂಬ ಜನ ಕೇಳಿದ್ರು ಆಯಿತಾ, ನೀವು ಎಂತಲ್ಲ ಹನಿಮೂನಿಗೆ ಹೋಗ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ತುಂಬ ಅಂದರೆ ತುಂಬ ಕಮೆಂಟ್ ಬಂದಿತ್ತು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಮಾತ್ರ ಅದೊಂದು ವೀಡಿಯೋಸ್ ನಾನು ಟ್ರೈನಲ್ಲಿ ಕೂತಂತ ಒಂದು ವೀಡಿಯೋಸ್ ನಾನು ಹಾಕಿದ್ದೆ. ಅದು ನನ್ನ ಫೇಸ್ಬುಕ್ಕಲ್ಲಿ 1.5 ಲಕ್ಷ ರೀಚ್ ಆಗಿದೆ ಆಯಿತಾ. ರೀಲ್ಸ್ ಮಾಡಿ ಹಾಕಿದ್ದೆ ನಾನು, ಅದಕ್ಕೊಂದು ಸಾಂಗ್ ಹಾಕಿ ಫೇಸ್ಬುಕ್ಕಲ್ಲ ಹಾಕಿದ್ದೆ, ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೆ ಹಾಗೆ. ಮತ್ತು ಎಂತಂತ ಹೇಳಿದರೆ ತುಂಬ ಖುಷಿ ಆಯಿತು. ಅದರಿಂದಾಗಿ ಒಂದು ಸ್ವಲ್ಪ ಫಾಲೋವರ್ಸ್ ಕೂಡ ಆಗಿದ್ದಾರೆ ಆಯಿತಾ. ನನಗೆ ಫೇಸ್ಬುಕ್ಕಲ್ಲಿ ಅಂದರೆ ಒಂದು ಅಕೌಂಟ್ ಹ್ಯಾಕ್ ಆಯಿತು, ಮತ್ತೊಂದು ಪೇಜ್ ಅದು ಕೂಡ ಸರಿ ಇಲ್ಲ. ಇನ್ನೊಂದು ನಾನು ಅಕೌಂಟನ್ನು ಪೇಜಾಗಿ ಕನ್ವರ್ಟ್ ಮಾಡಿ ಈಗ ಅದಕ್ಕೆ 50,000 ಫಾಲೋವರ್ಸ್ ಆಯಿತು. ಅದನ್ನೊಂದು 1 ಲಕ್ಷ ಫಾಲೋವರ್ಸಿಗೆ ನಾನು ತಗೊಂಡು ಹೋಗಬೇಕು ಅಂತ ಒಂದು ಆಸೆ ನನಗೆ. ಇವಾಗ 55,000 ಫಾಲೋವರ್ಸ್ ಆಗಿದೆ. ಯಾರಾದರೂ ನನ್ನ ಸೌಜು ಸಂಗೀತ ಪೇಜನ್ನು ಫಾಲೋ ಮಾಡೋದಿದ್ದರೆ ಪ್ಲೀಸ್ ಫೇಸ್ಬುಕ್ಕಲ್ಲಿ ಹೋಗಿ ಸೌಜು ಸಂಗೀತ ಅಂತ ಹಾಕಿ, ಕೆಂಪು ಕಲರ್ ಇದು ಒಂದು ಡ್ರೆಸ್ ಆಗಿದ್ದು, ಒಂದು ಟೊಪ್ಪಿ ಇಟ್ಕೊಂಡು ಹೀಗೆ ಮಾಡಿದ್ದು ಒಂದು ಫೋಟೋ ಇದೆ. ಆ ಲೋಗೋ ಇರುವಂತಹ ಪೇಜನ್ನು ಫಾಲೋ ಮಾಡಿ ಆಯಿತಾ. ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಹಾಕಿ. ನಾನು ಇವಾಗ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ ಆಯಿತಾ. ಒಬ್ಬೊಬ್ಬರು ಹಾಯ್ ಸೂಪರ್ ಅಷ್ಟೇ ಸಣ್ಣದು ಹಾಕಿದರೆ ಸ್ವಲ್ಪ ಜನರಿಗೆ ರಿಪ್ಲೈ ಮಾಡ್ತೇನೆ. ಡೈಲಿ ಎಲ್ಲ ನಾನು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಒಂದು 40-50 ಕಮೆಂಟಿಗಾದರೂ ರಿಪ್ಲೈ ಮಾಡ್ತೇನೆ ಹಾಗೆ. ಮತ್ತು ತುಂಬ ಕಮೆಂಟ್ಸ್ ಬರ್ತದಲ್ಲ, ಒಂದು 200 ಅಬೋವ್ ಬರ್ತದೆ ಕಮೆಂಟ್ ಒಂದು ಪೋಸ್ಟಿಗೆಲ್ಲ. 100-200 ಎಲ್ಲ ಅಷ್ಟು ಆಗೋದಿಲ್ಲ, ಫಸ್ಟಿಗೆ ಸ್ವಲ್ಪ ಆಗ್ತದೆ. ಆದಷ್ಟು ನಾನು ರಿಪ್ಲೈ ಕೊಡ್ತಾ ಇರ್ತೇನೆ ಹಾಗೆ. ಯಾರಿಗಾದರೂ ರಿಪ್ಲೈ ಮಾಡದಿದ್ದರೆ ಸಾರಿ ಆಯಿತಾ. ಹಾಗೆ ನಾನು ತುಂಬ ದಿನ ಆಯಿತು ಮಾತ್ರ ಲಾಗ್ ಮಾಡದೆ. ಇದೊಂದು ಡೈಲಾಗ್ ನನ್ನ ಎಲ್ಲ ಲಾಗ್ಸಲ್ಲಿ ಕೂಡ ಇರ್ಬೋದು, ಯಾಕಂದರೆ ಯಾವಾಗ ಲಾಗ್ ಮಾಡೋದು, ಯಾವಾಗ ಅಪ್ಲೋಡ್ ಮಾಡೋದು ಹಾಗೆ ಈ ಡೈಲಾಗ್ ಎಲ್ಲ ಲಾಗ್ಗಳಲ್ಲಿ ಇರ್ಬೋದು. ಮತ್ತು ತುಂಬ ಜನ ಹೇಳ್ತಾರೆ, ರಾಗ ಎಳಿತೀಯ, ಸ್ವಲ್ಪ ರಾಗ ಎಳೆಯೋದನ್ನು ಬಿಟ್ಟು ಹಾಗೆ ಹೇಗೆ ಅಂತ. ನಾನು ಮಾತಾಡೋದು ಹೇಗೆ ಆಯಿತಾ. ಹಾಗೆ ಇಷ್ಟ ಇದ್ದವ್ರು ಮಾತ್ರ ನನ್ನ ಲಾಗನ್ನು ನೋಡಿ. ಇಷ್ಟ ಆಗದಿದ್ದರೆ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕಂತಲೇ ಬರ್ತಾರೆ. ನನ್ನ ಯಾವುದು ಇನ್ಸ್ಟಾದಲ್ಲಿ ಆಗಿರ್ಬೋದು, ಮತ್ತು ಯೂಟ್ಯೂಬಲ್ಲಿ ಆಗಿರ್ಬೋದು. ಯೂಟ್ಯೂಬಲ್ಲಿ ಸ್ವಲ್ಪ ಬ್ಯಾಡ್ ಕಮೆಂಟ್ ಹಾಕೋರು ಕಮ್ಮಿ ಇದ್ದಾರೆ, ಮಾತ್ರ ಫೇಸ್ಬುಕ್ಕಲ್ಲಿ ಮೈನಾಗಿ ಎಂಥ ಒಂದು ಫೋಟೋಸ್ ವೀಡಿಯೋಸ್ ಹಾಕಿದ್ರು ಕೂಡ ಏನಾದರೂ ಒಂದು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಆಯಿತಾ. ನನಗೆ ಆಗೋದು ಈಗ ಅವರು ನನಗೆ ಕೆಲಸ ಇಲ್ಲ ಅಂತ ಕೇಳ್ತಾರೆ ಆಯಿತಾ. ಆದರೆ ಅವರಿಗೆ ಅಷ್ಟು ಟೈಪ್ ಮಾಡುವ ಅಷ್ಟು ಟೈಮ್ ಎಲ್ಲಿಂದ ಬಂತು? ಅವರಿಗೂ ಸಹ ಕೆಲಸ ಇಲ್ಲಲ್ಲ. ನಾವು ನಮ್ಮದು ಅದೇ ಕೆಲಸ ಅಂದ್ಕೊಂಡು ನಾವು ಆ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ಇರುವವರು ಪ್ರತಿಯೊಬ್ಬರು ಸಹ ಹಾಗೆ ಇರ್ತಾರೆ. ನಮ್ಮ ಚಾನೆಲನ್ನು ಬೆಳೆಸೋದು ಹೇಗೆ ಅಂತೇಳಿ ನೋಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಕೂಡ ಅದರಲ್ಲಿ ಅವ್ರ ಹತ್ರ ಕೆಲಸ ಇಲ್ವಾ ನಿಮಗೆ ಬೇರೆ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕಿ ಪ್ರಯೋಜನ ಇಲ್ಲ. ನಿಜವಾಗಿ ಮೈನಾಗಿ ಅವರಿಗೆ ಅದೇ ಕೆಲಸ ಆಗಿರ್ತದೆ. ಹಾಗೆ ಒಬ್ಬೊಬ್ಬರಿಗೆ ಹೇಳಿದ್ದು ನನಗೆ ಒಂದೊಂದು ಅತಿಯಾಗಿ ತುಂಬ ಅಂದರೆ ತುಂಬ ನೋವಾಗ್ತದೆ ಒಂದೊಂದು ಕಮೆಂಟನ್ನು. ಫೇಸ್ಬುಕ್ಕಲ್ಲಿ ಎಷ್ಟಿರ್ತದೆ ಬ್ಯಾಡ್ ಕಮೆಂಟು. ನಾನು ಅದಕ್ಕೆ ಒಂದು 3 ಸಾರಿ ಕಮೆಂಟ್ ಚೆಕ್ ಮಾಡ್ತೇನೆ. ನಾನು ಯಾವುದಾದ್ರೂ ಫೋಟೋ ಹಾಕಿದರೆ ಅದನ್ನು ಅವರಿಗೆ ರಿಪ್ಲೈ ಕೊಡ್ತೇನೆ. ಅವರಿಗೆ ನನಗೆ ಮೆಸೇಜ್ ಹಾಕಿರ್ತಾರೆ, ಅದೇ ಭಾಷೆಯಲ್ಲಿ ರಿಪ್ಲೈ ಕೊಡ್ತೇನೆ. ರಿಪ್ಲೈ ಕೊಟ್ಟು ನಾನು ಡಿಲೀಟ್ ಮಾಡಿರ್ತೇನೆ, ಯಾಕಂದರೆ ಅವರಿಗೆ ಗೊತ್ತಿರ್ತದಲ್ಲ ನಾನು ರಿಪ್ಲೈ ಮಾಡಿದ್ದೇನೆ ಅಂತ. ನಾನು ಅಂದರೆ ನೇರ ಒಳಗೆ ಒಂದು ಹೊರಗೆ ಒಂದು ಮಾತಾಡಿ ಕೂಡ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದಕ್ಕೆ ಅವರಿಗೆ ರಿಪ್ಲೈ ಮಾಡೋದು. ಮತ್ತು ಬೇರೆಯವರಿಗೆ ಪಾಪ ಬೇಜಾರಾಗಬಾರ್ದಲ್ಲ, ಅದಕ್ಕೆ ಅವರಿಗೆ ರಿಪ್ಲೈ ಮಾಡಿ ಅವರಿಗೆ ತಲುಪ್ತದಲ್ಲ ಆ ಮೆಸೇಜು, ಮತ್ತು ನಾನು ಡಿಲೀಟ್ ಮಾಡೋದು. ಮತ್ತು ಮೆಸೆಂಜರ್ ನಾನು ನೋಡೋದಿಲ್ಲ. ಅದು ಆಗೋ ಮುಂಚೆ ನಮ್ಮ ಅರವಿಂದನ ನೋಡ್ತಾಯಿದ್ರು ಮೆಸೆಂಜರು. ನಾನು ಅದನ್ನು ಇನ್ಸ್ಟಾಲ್ ಕೂಡ ಮಾಡಲಿಲ್ಲ, ನನಗೆ ಅದು ಇಷ್ಟ ಸಹ ಇಲ್ಲ. ಕಿರಿಕಿರಿ ಆಗ್ತದೆ ಅದನ್ನು 100 ಮೆಸೇಜ್ ಬರೋದು ಮಾರೆ ಕರ್ಮ. ಟೊಯ್ ಅಂತ ಅದೊಂಥರ ಇರಿಟೇಷನ್ಸ್ ಆಗ್ತದೆ. ಮತ್ತು ಮೊಬೈಲ್ ಹ್ಯಾಂಗ್ ಆಗ್ತದೆ. ನಮಗೆ ತುಂಬ ಮೆಸೇಜ್ ಬರ್ತಾ ಇರ್ತದಲ್ಲ, ಕೆಲಸ ಇಲ್ಲದವರು ಮೆಸೇಜ್ ಹಾಕ್ತಾನೇ ಇರ್ತಾರೆ. ಅಂದರೆ ಈಗ ಒಬ್ಬರು ಅಭಿಮಾನಿಗಳೆಲ್ಲ ಮೆಸೇಜ್ ಹಾಕಿದ್ರೆ ಹಾಯ್ ಹೇಗಿದ್ರೆ ನಿಮ್ಮ ದೊಡ್ಡ ಫ್ಯಾನ್ಸ್ ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಹಾಕ್ತಾರೆ. ಅದೊಂದು ಒಳ್ಳೆ ಪ್ರೀತಿ ಇಟ್ಟು ಅವರು ಮೆಸೇಜ್ ಹಾಕೋದು. ಅದರಲ್ಲಿ ಒಂದು
100ರಲ್ಲಿ ಒಂದು 50% ಆ ಥರ ಕಮೆಂಟ್ ಆಗ್ತಾರೆ. ನಮಗೆ ಇವರು ಒಂದು ಮೆಸೇಜ್ ಹಾಕಿದ್ರು ಅವರಿಗೆ ತುಂಬ ಖುಷಿ ಆಗ್ತದೆ, ಇವರು ನಮಗೆ ಮೆಸೇಜ್ ರಿಪ್ಲೈ ಮಾಡಿದರು ಹಾಗೆ ಹೀಗೆ ಅಂತ ಅವರಿಗೆ ಖುಷಿ ಆಗ್ತದಲ್ಲ. ಮತ್ತೆ ಒಂದು 50% ಹೇಗಿರ್ತಾರೆ ಗೊತ್ತುಂಟ ಜನ, ಒಂಥರ ಹೆಣ್ಣಿನ ಹಾಗೆ ನೋಡೋದಿಲ್ಲ, ಅವರು ಥಿಂಕಿಂಗೇ ಬೇರೆ ಬೇರೆ ಟೈಪಲ್ಲಿ ನೋಡೋದು, ಒಂಥರ ಮೆಸೇಜ್ ಎಲ್ಲ ಹಾಕ್ತಾರೆ. ಅದಕ್ಕೆ ನಾನು ಇನ್ಸ್ಟಾಲೇ ಮಾಡಲಿಲ್ಲ. ಮದುವೆ ಆದ ನಂತರ ನಿಜವಾಗಿ ನನ್ನ ಗಂಡನಿಗೆ ನೋಡ್ಬೋದು ಮೆಸೇಂಜರೆಲ್ಲ, ಆದರೆ ಬೇಡ, ಅವರು ಆ ಫೀಲ್ಡಿನವರೆಲ್ಲ ಅಲ್ಲ ನನ್ನ ಗಂಡ. ಈಗ ನಮಗೆ ಅಂದರೆ ಅದು ಆ ಮೆಸೇಜನ್ನು ನೋಡಿ ಅನುಭವಿಸಿ ನಮಗೆ ಗೊತ್ತಿರ್ತದೆ, ಇದೆಲ್ಲ ಕೆಲಸ ಇಲ್ಲದವರು ಈ ಥರ ಎಲ್ಲ ಕಮೆಂಟ್ ಈಗ ಫಸ್ಟಿಗೆ ನನಗೆ ತಲೆ ಕೆಡಿಸ್ಕೊಳ್ತಿದ್ದೆ ನಾನು, ಫಸ್ಟ್ ಬ್ಯಾಡ್ ಕಮೆಂಟ್ ಎಲ್ಲ ಬಂದರೆ. ಇದನ್ನು ಇವಾಗ ನೋಡಿದರೆ ಇದೆಂತ ಇದು ಇಂಥದ್ದೆಲ್ಲ ಎಷ್ಟು ನಮಗೆ ಮೆಸೇಜ್ ಹಾಕಿದ್ದಾರೆ ಏನು, ಅವರಿಗೆ ರಿಪ್ಲೈ ಮಾಡೋದಿದ್ದರೆ ಆಯ್ತಲ್ಲ, ಅದರಲ್ಲಿ ಬೇರೆ ಏನು ಉಂಟು ಅಂತೇಳಿ ಅದೇ ಸುಮ್ಮನೆ ಇರ್ತದೆ. ಆದರೆ ನನ್ನ ಹಸ್ಬೆಂಡಿಗೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಗೊತ್ತಿಲ್ಲ. ಅವರಿಗೆ ಒಂದು ಬ್ಯಾಡ್ ಕಮೆಂಟ್ ಬಂದರೆ, ಎಂತಾದರೂ ಕಮೆಂಟ್ ಬಂದರೆ ಎಲ್ಲ ಅವರು ಸ್ವಲ್ಪ ಸೀರಿಯಸ್ ಆಗೋದು ಜಾಸ್ತಿ. ಹಾಗೆ ಅವ್ರ ಹತ್ರ ಹೋಗಿ ನನ್ನ ಮೊಬೈಲನ್ನು ಕೊಟ್ಟರೆ ನನಗೆ ಆ ಥರ ಎಲ್ಲ ಮೆಸೇಜ್ ಬರೋದನ್ನು ನೋಡಿದರೆ ಅಷ್ಟೇ ಅಧೋಗತಿ. ಅದಕ್ಕೋಸ್ಕರ ನಾನು ಮೆಸೆಂಜರನ್ನು ಯೂಸೇ ಮಾಡೋದಿಲ್ಲ. ಎಂತಕ್ಕೆ, ನನಗೆ ಅಂತೂ ಯೂಸ್ ಇಲ್ಲ. ಹಾಗೆ ಯೂಸು ಇದ್ದರೆ ಓಕೆ, ಏನು ಯೂಸ್ ಇಲ್ಲ. ಸುಮ್ಮನೆ ಯಾರ್ಯಾರು ಇದು ಕಾಂಟ್ಯಾಕ್ಟ್ ಮಾಡ್ತಾರೆ ಬಿಟ್ಟರೆ ಬೇರೆ ಏನಿಲ್ಲ. ಜಾಸ್ತಿ ಅಂದರೆ ದೂರ ಹೇಳಲಿಕ್ಕೆ ಇದು ಕಾಂಟ್ಯಾಕ್ಟ್ ಮಾಡ್ತಾರೆ ಆಯಿತಾ, ಪರ್ಸನಲಾಗಿ. ಹಾಗೆ ಮದುವೆ ಮೇಲೆ ಎಲ್ಲ ನೀವು ಆ ಟೀಮಲ್ಲಿ ಇಲ್ವಾ ಹಾಗೆ ಹೀಗೆ ಒಂಥರ ನಮ್ಮ ಟೀಮಿನ ಬಗ್ಗೆ ಏನಾದರೂ ಇದು ತಿಳ್ಕೊಳ್ಳಿಕ್ಕೆ ಆಗಿರ್ಬೋದು, ಆ ಥರ ಎಲ್ಲ ತುಂಬ ಜನ ಇದು ಮಾಡ್ತಾರೆ, ಮೆಸೇಜೆಲ್ಲ ಹಾಕ್ತಾರೆ. ಇವರು ಸ್ವಲ್ಪ ಕ್ಲೋಸ್ ಆಗ್ತಾರಾ, ಮತ್ತು ಇವರ ಮೂಲಕ ಏನಾದರೂ ಗೊತ್ತಾಗ್ಬೋದಾ, ಏನಾದರೂ ಹೇಳ್ಬೋದಾ, ದೂರ್ಬೋದಾ ಹಾಗೆ ಹೀಗೆ ಅಂತ. ಹಾಗೆ ತುಂಬ ಜನ ಕಮೆಂಟ್ ಎಲ್ಲ ಮೆಸೇಜ್ ಜಾಸ್ತಿ ಮೆಸೆಂಜರಲ್ಲಿ ಹಾಕ್ತಾರೆ ಆಯಿತಾ. ಅದಕ್ಕೆ ನಾನಂತೂ ಮೆಸೆಂಜರ್ ಅಂತೂ ಯೂಸೇ ಮಾಡೋದಿಲ್ಲ, ನನಗೆ ಅದು ಅಗತ್ಯವೂ ಇಲ್ಲ. ನನಗೆ ಪ್ರೋಗ್ರಾಮ್ ಇದ್ದರೆ ನಾನು ಅರವಿಂದ್ ಮೆಲೋಡಿಸಲ್ಲೇ ಹೋಗ್ತೇನಲ್ವಾ ಪ್ರೋಗ್ರಾಮಿಗೆಲ್ಲ, ಅಷ್ಟು ಪ್ರೋಗ್ರಾಮ್ ಸಾಕು. ಮತ್ತು ನನಗೆ ನನ್ನ ಬಿಸ್ನೆಸ್ ಇದೆ ಟೈಲರಿಂಗ್ ಅದು ಇದು ಅಂತ, ಸುಮ್ಮನೆ ಕಿರಿಕಿರೆಲ್ಲ ಎಂತಕ್ಕೆ ಅಂತ ತಿಳ್ಕೊಂಡು. ಮತ್ತು ಬೇರೆ ಮ್ಯಾರೇಜ್ ಬೇರೆ ಆಗಿದ್ದೇನೆ. ಮತ್ತು ತುಂಬ ಜನ ಅಂತೂ ಕಮೆಂಟ್ ಮೇಲೆ ಇದು ಎಲ್ಲಿಯಾದರೂ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲಿಯಾದರೂ ಹೊರಗಡೆ ಎಲ್ಲ ಹೋದರೆ ಏನಾದರೂ ಒಂದು ಫೋಟೋಸ್ ಹಾಕಿದರೆ ಮತ್ತು ರೀಲ್ಸ್ ಏನಾದರೂ ಹಾಕಿದರೆ ಅದು ನಾನು ಮತ್ತು ನನ್ನ ಗಂಡ ಪ್ರೀತಿಯಿಂದ, ಅದೊಂದು ನಮಗೊಂದು ಖುಷಿ. ಇಡೀ ಊರೆಲ್ಲ ಸುತ್ತಬೇಕು. ಹುಡುಗಿಯರಿಗೆ ಹೇಗಿರ್ತದೆ ಗೊತ್ತಾ, ಮದುವೆಗೂ ಮುಂಚೆ ಒಂದು ಕಾಲೇಜಲ್ಲೆಲ್ಲ ಹೋದರೆ ಹೋಯ್ತು, ಎಲ್ಲಿಯಾದರೂ ಊರು ಸುತ್ತಲಿಕ್ಕೆ ಹಾಗೆ ಹೇಗೆ. ಮತ್ತು ಜಾಸ್ತಿ ಹುಡುಗಿಯರು ದೊಡ್ಡವರಾದ ಮೇಲೆ ಜಾಸ್ತಿ ಹೊರಗಡೆ ಎಲ್ಲ ಕಲಿಸೋದು ಸಹ ಇಲ್ಲ, ಸೇಫ್ಟಿ ಸಹ ಅಲ್ಲ, ಕಲಿಸೋದು ಸಹ ಇಲ್ಲ. ಹಾಗೆ ನಮಗೆ ಯಾವಾಗ ಫ್ರೀಡಮ್ ಸಿಗ್ತದೆ ಅಂತ ಹೇಳಿದರೆ ಮದುವೆ ಆದ ಕ್ಷಣದಿಂದ. ಅದು ಗಂಡ ಸಹ ಸರಿ ಇರಬೇಕು, ಗಂಡನ ಮನೆಯವರು ಸಹ ಸರಿ ಇರಬೇಕು. ಹಾಗಿದ್ದರೆ ಮಾತ್ರ ನಮಗೆ ಫ್ರೀಡಮ್ ಸಿಗೋದು. ಹಾಗೆ ನನಗೆ ಹಾಗೆ ಆಗಿದೆ. ನನಗೆ ಅಂದರೆ ನಾನು ಅರವಿಂದ್ ಮೆಲೋಡಿಸಲ್ಲಿ ತುಂಬ ಊರು ಪ್ರೋಗ್ರಾಮ್ಸ್ ಎಲ್ಲ ಹೋಗುವಾಗ ಸುತ್ತಿದ್ದೇನೆ ನಾನು ಆಲ್ಮೋಸ್ಟ್ ಎಲ್ಲ. ಆದರೂ ಸಹ ನನಗೆ ಈ ಥರ ಜಾಲಿ ರೈಡ್ ಹೋಗೋದು ನನಗೆ ಆ ಥರ ಎಲ್ಲ ಇಷ್ಟ. ಎಲ್ಲಿಯಾದರೂ ದೂರ ಹೋಗೋದು, ಇಬ್ಬರೇ ಎಂಜಾಯ್ ಮಾಡಬೇಕು. ನಾವು ನಮಗೆ ಜನ್ಮ ಅಂತ ಒಂದು ಇರೋದಲ್ಲ, ಅದರಲ್ಲಿ ನಾವು ಎಂಜಾಯ್ ಮಾಡಿಕೊಂಡು ಬದುಕಬೇಕು ಅಂತೇಳಿ ನನಗೆ ಆಸೆ. ನನ್ನ ಗಂಡನಿಗೂ ನನ್ನ ಆಸೆನೇ ಅವರಿಗೆ ಕೂಡ ಆಸೆ ಅಂತ ಹೇಳ್ಬೋದು. ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಟಪ್ಪ ಹೊರಡ್ತಾರೆ, ಹೋಗಿ ಬರುವ ಅಂತ. ಹಾಗೆ ಇವಾಗ ಒಂದು ಒಳ್ಳೆ ಪ್ಲೇಸಿಗೆ ಹೋಗಲಿಕ್ಕೆ ನಾವು ಇವಾಗ ರೆಡಿ ಆಗ್ತಾ ಇದ್ದೇವೆ. ಅಂದರೆ 2 ವರ್ಷ ಅಂತ ಹೇಳ್ತೇನೆ, 2-3 ತಿಂಗಳು ಕಲೀಲಿ ಅಂತ. ಒಂಚೂರು ಕೆಲಸ ಎಲ್ಲ ಇರ್ತದಲ್ಲ, ಮತ್ತು ಅದಕ್ಕೆ ಮನೆ ಆಗಬೇಕಲ್ಲ, ದುಡ್ಡಿದ್ದರೆ ಮಾತ್ರ ಅಲ್ಲ ಎಲ್ಲಿಗಾದರೂ ಹೋಗ್ಲಿಕ್ಕೆ ಆಗೋದು. ಹಾಗೆ ನಾವು ಸಾಲ ಅದು ಇದೆಲ್ಲ ಮಾಡಿ ಹೋದರೆ ಅದು ಕಷ್ಟನೇ, ಮತ್ತೆ ಒಂದು ನೆಮ್ಮದಿರೋದಿಲ್ಲಲ್ಲ. ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಮಾಡಿ ಮತ್ತೆ ಹೋಗುವ ಅಂತ ಇದ್ದೇವೆ. ಹಾಗೆ ನೋಡಬೇಕು ಯಾವಾಗ ಹೋಗ್ತೇವೆ ಗೊತ್ತಿಲ್ಲ. ಹನಿಮೂನ್ ಅಂತ ಅಂದ್ಕೊಳ್ಬೋದು, ಹನಿಮೂನಿಗೆ ಹೋಗ್ತೇವೆ. ಹಾಗೆ ಎಂತ ಗೊತ್ತಾ, ಮದುವೆ ಆಗ ಮುಂಚೆ ಫ್ರೀಡಮ್ ಇರೋದಿಲ್ಲ, ಮದುವೆ ಆದ ನಂತರ ಅಲ್ಲ ನಮಗೆ ಸ್ವಲ್ಪ ಫ್ರೀಡಮ್. ಆಗ ನಾವು ಸ್ವಲ್ಪ ಸುತ್ತಬೇಕು, ಸ್ವಲ್ಪ ಊರು ನೋಡಬೇಕು, ನಮಗೆ ಜಾಲಿ ಮಾಡಬೇಕು. 1 ವರ್ಷ ಆದರೂ ಮದುವೆ ಆದ ಮೇಲೆ 1 ವರ್ಷ ಆದರೂ ನಾವು ಜಾಲಿ ಮಾಡಬೇಕಾಯ್ತಾ ಫುಲ್ಲು. ಮತ್ತು ಮಕ್ಕಳು ಅದು ಇದು ಆದ ಮೇಲೆ ನಾವು ಮನೆಯಲ್ಲೇ ಇರಬೇಕಾಗ್ತದೆ, ಮಕ್ಕಳದ್ದು ಕೆಲಸ ಅದು ಇದು ಅಂತೆಲ್ಲ ಆಗ್ತದೆ, ತುಂಬ ಕೆಲಸ ಇರ್ತದೆ. ಮತ್ತೆ ಅಂತೂ ನಮಗೆ ಊರು ಅದು ಇದು ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹುಡುಗರು ಎಲ್ಲಿ ಬೇಕಾದರೂ ಹೋಗಿ ಸುತ್ತಾಡಿಕೊಂಡು ಬರ್ತಾರೆ, ಹುಡುಗಿಯರಿಗೆ ಹಾಗೆ ಆಗೋದಿಲ್ಲ. ಮತ್ತೆ ಬೇಕಾದರೆ ಮತ್ತೆ ಮಕ್ಕಳು 1-2 ವರ್ಷ 3 ವರ್ಷ ಎಲ್ಲ ಆಗಬೇಕು, ಆಗ ಮಾತ್ರ. ನನಗೆ ಜಾಸ್ತಿ ಓಡಾಡಲಿಕ್ಕೆಲ್ಲ ತುಂಬ ಇಷ್ಟ.
ಹಾಗೆ ಮತ್ತೇನಾದರೂ ಸಿಹಿ ಸುದ್ದಿ ಇದ್ದರೆ ಹೇಳೋದೇ ಬಿಡುವುದಿಲ್ಲ, ಅದನ್ನೇ ಪದೇ 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 ಕಮೆಂಟ್ ಹಾಕ್ಬಿಟ್ಟು ನನಗೆ ಸಹ ಅದು ಇರಿಟೇಷನ್ ಆಗ್ತದೆ ಒಂಥರ. ಎಂತಪ್ಪ ಮದುವೆ ಆದ ತಕ್ಷಣದಿಂದಲೇ ಇದನ್ನೇ ಕೇಳ್ತಿದ್ದಾರೆ, ಮದುವೆಗೆ ಮುಂಚೆ ಮದುವೆ ಆಗ ಇವಾಗ ಇದ್ದು ಅಂತೇಳಿ ಒಂಥರ ಇರಿಟೇಷನ್ ಆಗ್ತದೆ. ಅದಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮತ್ತು ಬೇರೇನಿಲ್ಲ, ನಾನು ಮಾತಾಡಿದರೆ ಯಾವ್ಯಾವ ಎಂತ ಯಾವುದೋ ವಿಷಯಕ್ಕೆ ಹೋಗ್ತಾ ಇರ್ತೇನೆ, ಮತ್ತೊಂದು ವಿಷಯನ ಮಾತಾಡ್ತೇನೆ. ಹಾಗೆ ಮಾತಾಡ್ತಾ ಇದ್ದರೆ ನಾನು ಜಾಸ್ತಿ ಮಾತಾಡೋದು. ಮತ್ತು ನೇರಕ್ಕೆ ನೇರ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು. ಅದಕ್ಕೆ ನನಗೆ ಅಭಿಮಾನಿಗಳನ್ನೆಲ್ಲ ಸ್ವಲ್ಪ ಕಮ್ಮಿ, ಜಾಸ್ತಿನೂ ಇಲ್ಲ ಕಮ್ಮಿ ಇಲ್ಲ, ನನಗೆ ಮೀಡಿಯಮ್ ಇರುವಂಥದ್ದು. ಅದಕ್ಕೋಸ್ಕರ ಓಕೆ ಗೈಸ್, ಇದನ್ನು ಎಡಿಟ್ ಮಾಡಿ ನಾಳೆ ಏನಾದರೂ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬೇರೆ ನನಗೆ ಲೈವ್ ಇದೆ, ಸಾಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಮತ್ತೊಂದು 2-3 ಟಾಪ್ಸ್ ಸ್ಟಿಚ್ ಮಾಡಲಿಕ್ಕಿದೆ, ಫಿಟ್ಟಿಂಗ್ಸ್. ಅದನ್ನು ಬೇರೆ ಅವರಿಗೆ ನಾಳೆ ಕೊಡಬೇಕು ನನ್ನ ಕಸ್ಟಮರಿಗೆ. ಹಾಗೆ ಅದನ್ನು ಫಿಟ್ಟಿಂಗ್ ಮಾಡಿ ಸ್ವಲ್ಪ ಸಾಂಗ್ ಪ್ರಾಕ್ಟೀಸ್ ಮಾಡಿ ಸಂಜೆ ಸ್ವಲ್ಪ ಕೆಲಸ ತಿಂಡಿ ಅಂತ ಹೇಳ್ತೇನೆ, ಊಟ ಸಾಂಬಾರೆಲ್ಲ ಆಗಬೇಕಷ್ಟೇ. ಅದನ್ನೆಲ್ಲ ಮಾಡಿಟ್ಟು ಮತ್ತು ಲೈವಿಗೆ ಹೋಗಬೇಕು. ಲೈವಿಗೆ ಇವತ್ತು 1 ಗಂಟೆ ಬೇಗ ಹೋಗಬೇಕಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಬೇರೆ ಇದೆ, ಹಾಗೆ ಪ್ರಾಕ್ಟೀಸ್ ಮಾಡಿ ಮತ್ತು ಲೈವಿಗೆ ಕೂತ್ಕೊಳ್ಬೇಕು. ಇಲ್ಲಾಂದರೆ ಲೈವಲ್ಲಿ ಏನಾದರೂ ಸಾಂಗ್ ಮಿಸ್ಟೇಕ್ ಆದರೆ ನನಗೆ ಒಂಥರ ಬೇಸರ ಆಗ್ತದೆ, ಮೂಡ್ ಅಪ್ಸೆಟ್ ಆಗ್ತದೆ. ಅದಕ್ಕೋಸ್ಕರ ಓಕೆ ಗೈಸ್, ಲೈವ್ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.